26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ದೇವರನಾಡು ಕೇರಳದ ವೈನಾಡ್ನಲ್ಲಿ ಆದಂತಹ ದುರ್ಘಟನೆಯಲ್ಲಿ 3 ಮೃತದೇಹ ಪತ್ತೆಯಾಗಿರುವಂಥದ್ದು. ನಾನೀಗ ಆ ದುರಂತ ನಡೆದಂತಹ ಸ್ಥಳದಲ್ಲೇ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಕಲಾಡಿ ಅಂತೇಳಿ ಈ ಒಂದು ಸ್ಥಳ. ಆ ಒಂದು ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಸುರಂಗದ ಕಾಮಗಾರಿ ಏನು ನಡೀತಾ ಇತ್ತು, ಆ ಸ್ಥಳದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ಇಲ್ಲೊಂದು ಸೇತುವೆ ಏನಿದೆ, ಆ ಸೇತುವೆಯ ನಂತರವಷ್ಟೇ ಆ ಒಂದು ಬೆಟ್ಟ ಏನು ಕಾಣಿಸ್ತಾ ಇದೆ, ಹಸಿರುಗಳಿಂದ ಕಂಗೊಳಿಸ್ತಾ ಇದ್ದಂತಹ ಆ ಒಂದು ಬೆಟ್ಟದ ಭಾಗ ಮೊದಲು ಆರಂಭದಲ್ಲಿ ಕುಸಿತವನ್ನು ಕಂಡಿದೆ. ಅಲ್ಲಿ ಬಿದ್ದಂತಹ ಮಣ್ಣು, ಈ ಸುರಂಗದ ಕಾಮಗಾರಿಗೆ ತೆಗೆದಿದ್ದಂತಹ ಮಣ್ಣು, ಎರಡೂ ಮಣ್ಣು ಸೇರಿ ಜೊತೆಗೆ ಧಾರಾಕಾರವಾದಂತಹ ಮಳೆ ಸುರಿತಾ ಇತ್ತು. ಆ ಮಳೆ ನೀರಿನ ಜೊತೆಗೆ ಕೊಚ್ಚಿಕೊಂಡು ಬರ್ತದೆ. ಈ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಈ ಒಂದು ದುರಂತದಲ್ಲಿ 3 ಮೃತದೇಹ ಮಣ್ಣಿನಡಿಯಲ್ಲಿ ಸಿಲುಕಿರುವಂಥದ್ದು. ಅಂದರೆ ಮೃತರ ಒಂದು ಮಾಹಿತಿ ಸಹ TV9ಗೆ ಲಭ್ಯವಾಗಿದೆ. ಮಧ್ಯಪ್ರದೇಶದ ಚಂದ್ರಬಾನ್ ಈತ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಬಿಹಾರದ ವಿಕಾಸ್ ಕುಮಾರ್ ಅಂತೇಳಿ ಸಿವಿಲ್ ಫೋರ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದಂಥದ್ದು. ಮತ್ತು ಜಾರ್ಖಂಡ್ನ ಅನ್ಮೋಲ್ ಅಂತೇಳಿ ಈತ ಕಾರ್ಮಿಕನಾಗಿದ್ದ. ಈ 3 ಮೃತದೇಹ ಈ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂಥದ್ದು. ಇದರ ಜೊತೆಗೆ 5 ಜನರು ಕಾಣೆಯಾಗಿರುವ ಬಗ್ಗೆ TV9ಗೆ ಮಾಹಿತಿ ಸಹ ಲಭ್ಯವಾಗಿದೆ. ಹಿಮಾಚಲ ಪ್ರದೇಶದ ಒಂದು ನಿರ್ಮಾಣದ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದಂಥ ವಿಕ್ರಮ್ ರಾಣಾ, ಅದೇ ರೀತಿಯಾಗಿ ಹಿಮಾಚಲ ಪ್ರದೇಶದ ಇಂಜಿನಿಯರ್ ರಾಹುಲ್, ಮತ್ತು ಅಗೆಯುವ ಯಂತ್ರದ ನಿರ್ವಾಹಕ ಬಿಹಾರದ ಮೊಹಮ್ಮದ್ ಇಮ್ರಾನ್, ಮತ್ತು ಪಶ್ಚಿಮ ಬಂಗಾಳದ ಸರ್ವೇಯರ್ ರಾಕೇಶ್ ಗುಚೈತಾ ಹಾಗೂ ಉತ್ತರ ಪ್ರದೇಶದ ಸರ್ವೇಯರ್ ಅಜರುದ್ದೀನ್, ಈ 5 ಜನ ಸಹ ಈಗ ಸದ್ಯಕ್ಕೆ ನಾಪತ್ತೆ ಆಗಿರುವಂಥದ್ದು. ಅವರ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸೇತುವೆ ಏನಿದೆ, ಸೇತುವೆಯ ಸಂಪೂರ್ಣ ಭಾಗ ಮಣ್ಣಿನಿಂದ ಮುಚ್ಚಿ ಹೋಗಿತ್ತು. ಅದನ್ನು ತೆರವುಗೊಳಿಸಿ ಹಾದಿಯನ್ನು ಸುಗಮ ಮಾಡಿಸುವಂಥ ಕೆಲಸ ರಾತ್ರಿಯೆಲ್ಲ ಮಾಡಿರುವಂಥದ್ದು. ಈಗ ಸಂಪೂರ್ಣವಾಗಿ ಆ ಒಂದು ರಸ್ತೆಯನ್ನು ತೆರವುಗೊಳಿಸುವಂಥ ಕಾರ್ಯವನ್ನು NDRF ಮತ್ತು ಅಗ್ನಿಶಾಮಕ ದಳ ಮತ್ತು ಸ್ಥಳೀಯ ಆಡಳಿತದವರು ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಒಂದು ಹಾದಿ ಸುಗಮವಾಗಿದೆ. ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಭರದಿಂದ ಸಾಗ್ತದೆ. 5 ಏನು ನಾಪತ್ತೆ ಆಗಿದ್ದಾರೆ ಅವರನ್ನು ಹುಡುಕುವಂತಹ ಕೆಲಸ ಇನ್ನೇನು ಆರಂಭವಾಗ್ತದೆ. ಮತ್ತು ರಾತ್ರಿಯೆಲ್ಲ ಧಾರಾಕಾರ ಮಳೆ ಸುರಿತಾ ಇತ್ತು. ಹೀಗಾಗಿ ಈ ಒಂದು ಶೋಧ ಕಾರ್ಯ ಸಾಕಷ್ಟು ಸವಾಲಿನದಾಗಿತ್ತು. ಪ್ರಮುಖವಾಗಿ ಘಟನೆ ಆದಂಥದ್ದನ್ನ ಗಮನಿಸೋದಾದರೆ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾದಂತಹ ಬೆಟ್ಟದ ಪ್ರದೇಶವನ್ನು, ಅಂದರೆ ಆ ಬೆಟ್ಟದ ಕೆಳಭಾಗದಲ್ಲೇ ಸುರಂಗ ಕಾಮಗಾರಿ ನಡೀತಾ ಇತ್ತು. ಸಾಕಷ್ಟು ತಿಂಗಳುಗಳಿಂದ ಏನು ಕಾಮಗಾರಿ ನಡೀತಾ ಇತ್ತು, ಕಳೆದ 2 ದಿನಗಳಿಂದ ಈ ಒಂದು ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಿಕ್ಕೆ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಯಾಕಂದರೆ ಮಳೆ ಹೆಚ್ಚಾಗಿ ಹವಾಮಾನ ವೈಪರೀತ್ಯದಿಂದಾಗಿ ಈ ರೀತಿಯಾದಂಥ ದುರ್ಘಟನೆ ನಡೆಯಬಹುದು ಅನ್ನೋ ಒಂದು ಮುನ್ಸೂಚನೆ ಸಿಕ್ಕಿತ್ತು. ಇದೇ ಕಾರಣಕ್ಕಾಗಿ ಅವರು ಆ ಒಂದು ಕಾಮಗಾರಿಯನ್ನು ಸ್ಥಗಿತಗೊಳಿಸಿದರು. ಹೀಗಾಗಿ ಯಾವುದೇ ಕಾರ್ಮಿಕರು ಆ ಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಒಂದು ವೇಳೆ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಘಡ ಸಂಭವಿಸಿದರೆ ಸಾಕಷ್ಟು ಪ್ರಾಣ ಹಾನಿ ಆಗ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಇದರ ಬಗ್ಗೆ ಮುನ್ಸೂಚನೆ ಸಿಕ್ಕ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಕಾಮಗಾರಿ ಕೆಲಸ ಮಾಡಿರಲಿಲ್ಲ. ಮತ್ತು ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇರುವಂಥ ಮಣ್ಣು ಏನು ಬಂದಿದೆ, ಆ ಮಣ್ಣು ಇಲ್ಲೇ ಆ ಸುರಂಗದ ಕಾಮಗಾರಿಗಾಗಿ ತೆಗೆದಿದ್ದಂತಹ ಮಣ್ಣನ್ನು ಅದೇ ಸ್ಥಳದಲ್ಲಿ ಇಡಲಾಗಿತ್ತು. ಈ ಬಗ್ಗೆಯೂ ಸಹ ಸೂಚನೆಯನ್ನು ನೀಡಲಾಗಿತ್ತು, ಎಚ್ಚರಿಕೆಯನ್ನು ನೀಡಲಾಗಿತ್ತು. ಅಂದರೆ ಇಲ್ಲಿರುವಂತಹ ಮಣ್ಣನ್ನು ತೆರವುಗೊಳಿಸಬೇಕು. ಯಾಕಂದರೆ ಕೇರಳದ ಭಾಗದ ಬಹುತೇಕ ಅಂದರೆ ವೈನಾಡು ಭಾಗದಲ್ಲಿ ಹೆಚ್ಚಿನ ಆ ಭೂಪದರ ಏನಿರುತ್ತೆ ಸಾಕಷ್ಟು ಸಡಿಲಗೊಂಡಿರ್ತದೆ. ಜುಲೈನಲ್ಲಿ ಮಳೆಗಾಲ ಆರಂಭವಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಘಡಗಳನ್ನು ನಿರೀಕ್ಷೆ ಮಾಡಲಾಗಿರ್ತದೆ. ಅಂದರೆ ಗುಡ್ಡಗಳು ಕುಸಿಯುವಂಥದ್ದು, ಈ ರೀತಿ ಮಣ್ಣಿನ ಜೊತೆ ನೀರು ಹರಿದು ಬರುವಂಥದ್ದು, ಇದೆಲ್ಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಮಣ್ಣನ್ನು ಏನು ಸುರಂಗದ ಕಾಮಗಾರಿಯಾದ ಮಣ್ಣೇನಿತ್ತು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು ಅನ್ನೋ ಒಂದು ಸೂಚನೆ ನೀಡಲಾಗಿತ್ತು. ಆದರೆ ಆ ಮಣ್ಣನ್ನು ಅಲ್ಲಿ ತೆರವುಗೊಳಿಸಿರಲಿಲ್ಲ. ಒಂದು ಕಡೆ ಗುಡ್ಡ ಕುಸಿತ ಆಗಿರುವಂಥದ್ದು, ಮತ್ತು ಗುಡ್ಡ ಕುಸಿತದ ಆ ಮಣ್ಣು ಜೊತೆಗೆ ಅಲ್ಲಿದ್ದಂತಹ ಕಲ್ಲು ಬಂಡೆಗಳು ಮತ್ತು ಈ ಒಂದು ಕಾಮಗಾರಿಯಿಂದ ಅಗೆದು ತೆಗೆಯಲಾದಂತಹ ಮಣ್ಣು ಜೊತೆಗೆ ಧಾರಾಕಾರ ಮಳೆ, ಈ ನೀರು ಎಲ್ಲವೂ ಸೇರಿ ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಮತ್ತು ಇಲ್ಲಿ ಕಾಮಗಾರಿ ಸ್ಥಗಿತಗೊಳಿಸಿದರೂ ಸಹ ಇಲ್ಲಿದ್ದಂತಹ ಕಾರ್ಮಿಕರಿಗೆ ತಾತ್ಕಾಲಿಕವಾಗಿ ವಸತಿ ಒಂದು ಸೌಲಭ್ಯವನ್ನು ಇಲ್ಲಿ ಮಾಡಿಕೊಟ್ಟಂಥದ್ದು. ಸೊ ಆ ವಸತಿ ಸೌಲಭ್ಯದಲ್ಲಿ ಇದ್ದಂಥವ್ರು, ಅಂದರೆ ಕಾಮಗಾರಿ ಇಲ್ಲದೇ ಇದ್ದರೂ ಸಾಕಷ್ಟು ಜನರು ಅಲ್ಲಿ ಇರ್ತಾಯಿದ್ರು. ಸೊ ಆ ಕಾರಣಕ್ಕಾಗಿ ಅಲ್ಲಿದ್ದಂಥವರು ಆ ಮಣ್ಣಿನ ಅಡಿಯಲ್ಲಿ ಸಿಲ್ಕೊಂಡಂಥದ್ದು. ಸದ್ಯಕ್ಕೆ 3 ಮೃತದೇಹ ಅಲ್ಲಿ ಸಿಕ್ಕಿರುವಂಥದ್ದು, ಮತ್ತು 5 ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟ ಕಾರ್ಯ ಈಗಲೂ ಅಷ್ಟೇ ಆರಂಭವಾಗಬೇಕಿದೆ. ಮತ್ತು ಇಲ್ಲಿ ಸವಾಲಿನ ವಿಚಾರ ಅಂದರೆ ನಿರಂತರವಾಗಿ ಧಾರಾಕಾರವಾದಂತಹ ಮಳೆ ಆಗ್ತಾ ಇರುವಂಥದ್ದು. ರಾತ್ರಿಯೆಲ್ಲ ಮಳೆ ಆಗಿತ್ತು, ಕೊಂಚ ಬಿಡುವನ್ನು ನೀಡಿದಂತಹ ಮಳೆ ಮತ್ತೆ ಆರಂಭವಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಆ ಮಳೆಯಲ್ಲಿ ಈ ಕಾರ್ಯಾಚರಣೆಯನ್ನು ಶೋಧ ಕಾರ್ಯ ನಡೆಸುವಂಥದ್ದು ಸವಾಲಿನ ಕೆಲಸದಾಗಿದೆ. ಮತ್ತು ನೀವು ಆ ಭಾಗದಲ್ಲಿ ನೋಡ್ತಾ ಇರ್ಬೋದು ಮಣ್ಣಿನ ರಾಶಿಯನ್ನು. ಸೊ ಸುರಂಗ ಮಾರ್ಗಕ್ಕೆ ಏನು ಮಣ್ಣನ್ನು ಅಗೆಯಲಾಗಿತ್ತು, ಆ ಮಣ್ಣನ್ನು ಟಾರ್ಪಾಲ್ಗಳಲ್ಲಿ ಮುಚ್ಚಿ ಇಟ್ಟಿರುವಂಥದ್ದು. ಅಂದರೆ ಅದು ಯಾವುದೇ ಕಾರಣಕ್ಕೂ ಜಾರಬಾರ್ದು, ಆ ರೀತಿಯಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಆ ಮಣ್ಣು ಕುಸಿದು ಬೀಳೋದಕ್ಕೆ ಆ ಒಂದು ಬೆಟ್ಟದ ಕುಸಿತ ಮತ್ತು ಆ ಮಳೆ ನೀರು ಧಾರಾಕಾರವಾಗಿ ಬಂದಿದ್ದ ಕಾರಣ ಅಂತ ಹೇಳಲಾಗ್ತದೆ. ಮತ್ತು ಆ ಸೇತುವೆ ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಆ ಸೇತುವೆ ಕಾಣ್ತಾ ಇರುವಂಥ ಸೇತುವೆ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತು. ಮತ್ತು 2 CC ಕ್ಯಾಮ್ರಾದ ದೃಶ್ಯಗಳು TV9ಗೆ ಲಭ್ಯವಾಗಿತ್ತು. ಒಂದು ಆ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿದ್ದ ಕಾರ್ಮಿಕರನ್ನು ಕರ್ಕೊಂಡು ಹೋಗಿ ಬರುವಂತಹ ಬಸ್ಸು
ಆ ಒಂದು ಮೀನಾಕ್ಷಿ ನದಿಯಲ್ಲಿ ಮುಳುಗಡೆ ಆಗಿತ್ತು. ಅದೃಷ್ಟವಶಾತ್ ಬಸ್ನಲ್ಲಿ ಯಾರೂ ಇರಲಿಲ್ಲ. ಸೊ ಬಸ್ ನಿಂತಿದ್ದ ಕಾರಣಕ್ಕಾಗಿ ಅದರಲ್ಲಿ ಯಾವುದೇ ರೀತಿಯಾದಂಥ ಜೀವಹಾನಿ ಆಗಲಿ ಯಾವುದು ಆಗಿರಲಿಲ್ಲ. ಇನ್ನೊಂದು, ಈ ಸೇತುವೆಯ ಮತ್ತೊಂದು ಭಾಗದಲ್ಲಿ CC ಕ್ಯಾಮ್ರಾದಲ್ಲಿ ಅಂದರೆ ಹೋಟೆಲ್ನ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದಂಥ ದೃಶ್ಯ, ಅದು ಆ ಮಣ್ಣು ಮತ್ತು ಆ ಮಳೆಯ ನೀರು ಎಲ್ಲವೂ ಸಹ ರಭಸದಿಂದ ಬಂದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂಥ ಟ್ಯಾಂಕರ್ ಸೇರಿದಂತೆ ಬೇರೆ ಬೇರೆ ವಾಹನಗಳನ್ನು ತಳ್ಕೊಂಡು ಬರುವಂಥದ್ದು. ಅದೃಷ್ಟವಶಾತ್ ಆ ಹೋಟೆಲ್ನ CC ಕ್ಯಾಮ್ರಾದ ಬಳಿ ಬಂದು ಅದರ ರಭಸ ಕಡಿಮೆ ಆಗ್ತದೆ. ಅದರ ಮುಂಭಾಗದಲ್ಲೇ ಸುಮಾರು 4 ರಿಂದ 5 ಜನರು ಆ ಒಂದು ಸೇತುವೆ ಬಳಿಯಿಂದಲೂ ಸಹ ಓಡೋಡಿ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಹೋಟೆಲ್ನ ಬಳಿಯೇ ಸಾಕಷ್ಟು ಜನರು ಕುತೂಹಲದಿಂದ ಅದನ್ನು ನೋಡ್ತಾ ಇರ್ತಾರೆ. ಅವರಿಗೆ ಆ ಮುನ್ಸೂಚನೆ ಸಿಗುತ್ತೆ, ಅಂದರೆ ಅದು ರಭಸವಾಗಿ ಬರ್ತಾ ಇರೋದು ನೋಡಿ ಅಲ್ಲಿಂದ ಸ್ಥಳದಿಂದ ಬೇರೆ ಕಡೆಗೆ ಹೋಗ್ತಾರೆ. ಅದರಿಂದಾಗಿ ಅವರ ಪ್ರಾಣ ಸಹ ಉಳ್ಕೊಳ್ಳುವಂಥ ಕೆಲಸ ಆಗ್ತದೆ. ಒಂದು ವೇಳೆ ಇದು ಹೆಚ್ಚಿನ ಒಂದು ಅನಾಹುತ ಮುಂದೆ ಅದು ಬಂದಿದ್ದರೆ ಮತ್ತಷ್ಟು ಪ್ರಾಣ ಹಾನಿ ಆಗ್ತಾಯಿತ್ತು. ಸದ್ಯದ ಮಟ್ಟಿಗೆ ಕೇರಳದ ವೈನಾಡಿನ ಈ ಒಂದು ಅವಘಡ ಏನಿದೆ, ಈ ಅವಘಡದಲ್ಲಿ ಸದ್ಯಕ್ಕೆ 3 ಮೃತದೇಹ ಪತ್ತೆಯಾಗಿದ್ದು 5 ಜನರು ನಾಪತ್ತೆ ಆಗಿರುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. 5 ಜನರ ಹುಡುಕಾಟಕ್ಕಾಗಿ ಕಾರ್ಯಾಚರಣೆ ಈಗ ಆರಂಭವಾಗಬೇಕಾಗಿದೆ. ಸದ್ಯದ ಮಟ್ಟಿಗೆ ಆ ಸೇತುವೆಯಲ್ಲಿ ಏನು ಮಣ್ಣು ಸಂಪೂರ್ಣವಾಗಿ ಆವೃತವಾಗಿತ್ತು, ಆ ರಸ್ತೆಯಲ್ಲಿ ಹೋಗೋದಕ್ಕೂ ಸಾಧ್ಯವಾಗಿರಲಿಲ್ಲ. ಆ ರಸ್ತೆಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಏನು 5 ನಾಪತ್ತೆ ಆಗಿದ್ದಾರೆ ಅವರನ್ನ ಹುಡುಕುವಂಥ ಕೆಲಸವನ್ನು ಮಾಡುವಂಥದ್ದು ಶುರುವಾಗಲಿದೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಕೇರಳ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.